ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನಾವು ಯೂಟ್ಯೂಬ್ನಿಂದ ದುಡ್ಡು ಮಾಡ್ಬೇಕಾದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗಬೇಕು. ಮಾನಿಟೇಷನ್ ಆಗಬೇಕಾದ್ರೆ ಅದರದ್ದೇ ಒಂದು ಕೆಲವೊಂದಷ್ಟು ಪಾಲಿಸಿ ಇದೆ. ಏನಪ್ಪ ಪಾಲಿಸಿ ಅನ್ಬೇಕಾದ್ರೆ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು, ಅದ್ರ ಜೊತೆ 4,000 ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಅದ್ರ ಜೊತೆ ಏನಾದರೂ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡ್ತಾ ಇದ್ರೆ ಅವರು 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಅಂದರೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಆವಾಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗುತ್ತೆ. ಆವಾಗ ನಾವು ಯೂಟ್ಯೂಬ್ನಿಂದ ದುಡ್ಡು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅಲ್ಲಿವರೆಗೆ ಕೂಡ ನಾವು ಯಾವುದೇ ರೀತಿ ₹1 ದುಡ್ಡು ಮಾಡೋದಕ್ಕೆ ಸಾಧ್ಯವಾಗಲ್ಲ. ಆದರೆ ಬಟ್ ಏನಿಲ್ಲ, ಜಸ್ಟ್ ನಾನು ನಿಮಗೋಸ್ಕರ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ತಂದಿದ್ದೀನಿ. ಈ ಒಂದು ಪ್ಲಾಟ್ಫಾರ್ಮಲ್ಲಿ ಏನಿಲ್ಲ, ತುಂಬ ಸಿಂಪಲು. ಮೊದಲನೇ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ನೀವು ಮಾನಿಟೇಷನ್ ಆನ್ ಮಾಡ್ಕೊಂಡು ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ನೀವು ಆರಾಮಾಗಿ ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಯಾವುದೇ ರೀತಿ 0 ಸಬ್ಸ್ಕ್ರೈಬರ್ಸ್ ಇದ್ದರೆ ಸಾಕು, ಅದ್ರ ಜೊತೆಗೆ 0 ವಾಚ್ ಟೈಮ್ ಇದ್ದರೆ ಸಾಕು, 0 ವ್ಯೂಸ್ ಇದ್ದರೂ ಕೂಡ ನೀವು ಆರಾಮಾಗಿ ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ನೀವು ಜಸ್ಟ್ ಏನಿಲ್ಲ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ ಆರಾಮಾಗಿ ಈಸಿಯಾಗಿ ನೀವು ಮಿನಿಮಮ್ ಉಂಟು ಪ್ರತಿ ತಿಂಗಳ 10,000ವರೆಗೆ ನೀವು ಈಸಿಯಾಗಿ ಮನೆಯಲ್ಲಿ ಕೂತು ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಅದ್ರ ಜೊತೆ ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡೋದು ಅಷ್ಟೇ ಅಲ್ಲ, ಜಸ್ಟ್ ವಿಡಿಯೋ ನೋಡಿದರೆ ಸಾಕು, ಅದರಿಂದ ಕೂಡ ನಿಮಗೆ ದುಡ್ಡು ಬರುತ್ತೆ. ಅದು ಯಾವ ಒಂದು ಪ್ಲಾಟ್ಫಾರ್ಮ್, ಅದರಿಂದ ಯಾವ ರೀತಿ ಅರ್ನ್ ಮಾಡೋದು ನಾನು ನಿಮಗೆ ಮೊದಲೇ ಹೇಳ್ಬಿಡ್ತೀನಿ. ಎಲ್ಲರಿಗೆ ಎಲ್ಲ ನಮ್ಮ ಕನ್ನಡ ಟಿಕೆಟ್ಸ್ ಫ್ಯಾಮಿಲೀಸ್ ಎಲ್ಲ ಪ್ರತಿಯೊಬ್ಬರು ಲೈವ್ ಪ್ರೂಫಾಗಿ ಹೇಳ್ತಾ ಇದ್ದೀನಿ. ನಾನು ನಿಮಗೆ ಯಾವುದೇ ರೀತಿ ಪೇಕಲ್ಲ, ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ನಾನು ನಿಮಗೆ ಹೇಳ್ತೇನೆ, ತುಂಬ ಸಿಂಪಲ್. ಈ ಒಂದು ಪ್ಲಾಟ್ಫಾರ್ಮಲ್ಲಿ ಜಸ್ಟ್ ನೀವು ವಿಡಿಯೋ ನೋಡಿದರೆ ನಿಮಗೆ ಅಮೌಂಟ್ ಅನ್ನೋದು ಸಿಗುತ್ತೆ. ಅದ್ರ ಜೊತೆಗೆ ನೀವು ವಿಡಿಯೋ ಅಪ್ಲೋಡ್ ಮಾಡಿದರೆ, ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದರೆ ಸಾಕು, ನಿಮಗೆ ಯೂಟ್ಯೂಬ್ ಅಂದರೆ ನಿಮ್ಮೊಂದು ಆ ಒಂದು ಚಾನಲ್ ಮಾನಿಟೇಷನ್ ಆಗುತ್ತೆ ಆ ಒಂದು ಪ್ಲಾಟ್ಫಾರ್ಮಲ್ಲಿ. ಅದು ಯಾವ ಒಂದು ಪ್ಲಾಟ್ಫಾರ್ಮ್ ಏನು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಇವತ್ತೊಂದು ಸ್ಟಾರ್ಟ್ ಮುಂಚೆ ಇನ್ನೂ ನಾನೊಂದು ಡಿಪ್ಸನ್ ಯಾರು ಅಂತಾರೆ, ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬಟನ್ ಟನ್ ಕ್ಲಿಕ್ ಮಾಡಿ. ಅದ್ರ ಜೊತೆಗೆ ನನ್ನೊಂದು ಫೇಸ್ಬುಕ್ಕಲ್ಲಿ ಕೂಡ ಯಾರೆಲ್ಲ ಹೊಸ ಮಾಡ್ತಾರೆ, ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಅಲ್ಲಿ ಕೂಡ ಮರಿಬೇಡತ್ತೆ. ಇವತ್ತು ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲೇ ಬಂದ್ಬಿಟ್ಟು ಈ ಒಂದು ಪ್ಲಾಟ್ಫಾರ್ಮ್ ಲಿಂಕ್ ಬಂದ್ಬಿಟ್ಟು ನನ್ನೊಂದು ಡಿಸ್ಕ್ರಿಪ್ಷನಲ್ಲಿ ಇದೆ. ನಾನು ನಿಮಗೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ ಯಾವ ರೀತಿ ಅರ್ನ್ ಮಾಡೋದು, ಯಾವ ರೀತಿ ನಿಮ್ಮೊಂದು ಅಕೌಂಟಿಗೆ ವಿಡ್ರಾ ಮಾಡ್ಕೋದು ಎಲ್ಲ ಪ್ರೊಸೀಸ್ ತೋರಿಸ್ತೀನಿ. ಈ ಒಂದು ಪ್ಲಾಟ್ಫಾರ್ಮಲ್ಲಿ ಯಾವ ರೀತಿ ಅನ್ಬೇಕಾರೆ ತುಂಬ ಸಿಂಪಲು. ನಾವು ಯೂಟ್ಯೂಬಲ್ಲಿ $100 ಕಂಪ್ಲೀಟ್ ಆದಾಗ ಮಾತ್ರ ಪೇಮೆಂಟ್ ಬರುತ್ತೆ. ಅದ್ರ ಬಿಟ್ಟು ಈ ಪ್ಲಾಟ್ಫಾರ್ಮ್ ಏನೂ ಇಲ್ಲ. ಮ್ಯಾಕ್ಸಿಮಮ್ ₹100 ಮೇಲ್ಗಡೆಯಿಂದ ನೀವು ವಿಡ್ರಾ ಮಾಡ್ಕೊಳ್ಬೋದು. 2,000ವರೆಗೂ ಆರಾಮಾಗಿ ನೀವು ವಿಡ್ರಾ ಮಾಡ್ಕೊಳ್ಬೋದು ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಿ. ಅದು ಯಾವ ರೀತಿ ಏನೂ ಎಲ್ಲ ನಾನು ನಿಮಗೆ ಹೇಳ್ತೀನಿ. ಮೊದಲೇ ಉಂಟು ಈ ಒಂದು ಅಪ್ಲಿಕೇಶನ್ ಲಿಂಕ್ ನನ್ನೊಂದು ಡಿಸ್ಕ್ರಿಪ್ಷನಲ್ಲಿ ಜಸ್ಟ್ ಇಲ್ಲ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಪ್ಲೇಸ್ಟೋರಲ್ಲಿ ಓಪನ್ ಆಗುತ್ತೆ. ಏನಪ್ಪ ಅನ್ಬೇಕಾರೆ ಪ್ಯಾನ್ TV ಟ್ರೆಂಡಿಂಗ್ ನೋಡಿ, ಟ್ರೆಂಡಿಂಗ್ ಮ್ಯೂಸಿಕ್ ವಿಡಿಯೋ ಅಂತ ಈ ರೀತಿ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ತುಂಬ ಸಿಂಪಲು. ಈ ಒಂದು ಹೊಸ ನ್ಯೂ ಪ್ಲಾಟ್ಫಾರ್ಮ್ ಇದು. ಇದರಲ್ಲಿ ಕಾನ್ಫಿಡೆನ್ಸ್ ಅಂದರೆ ಇದರಲ್ಲಿ ಜಾಸ್ತಿ ಜನ ಯಾರು ಕೂಡ ಆ್ಯಕ್ಟಿವ್ ಇರಲ್ಲ. ಇದರಲ್ಲಿ ಕಾನ್ಫಿಡೆಂಟ್ ಅಂತ ಅನ್ನೋದು ಇರಲ್ಲ, ಯಾಕಂದರೆ ಇದರಲ್ಲಿ ಎಲ್ಲ ಕಡಿಮೆ ಜನ ಇದ್ದಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರ ವಿಡಿಯೋ ಮಾಡ್ಕೊಳ್ಬೋದು. ನಿಮಗೆ ಈ ವಿಡಿಯೋ ಮಾಡೋಕ್ಕೆ ಬರಲಿಲ್ಲ ಅನ್ನೋದು ಕೂಡ ಇದರಲ್ಲಿ ಇನ್ನೊಬ್ಬರ ವಿಡಿಯೋ ಅಪ್ಲೋಡ್ ಮಾಡಿ ನೀವು ಕೂಡ ಅರ್ನ್ ಮಾಡ್ಬೋದು. ಅದರಲ್ಲಿ ಏನಿಲ್ಲ. ಅದ್ರ ಜೊತೆ ನೀವು ಇನ್ನೊಬ್ಬರು ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದ್ರೆ ವಿಡಿಯೋ ನೋಡಿ ಕೂಡ ಅರ್ನ್ ಮಾಡ್ಕೊಬೋದು. ತುಂಬ ಸಿಂಪಲ್. ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಜಸ್ಟ್ ಡೌನ್ಲೋಡ್ ಮಾಡ್ಕೊಂಡು ನೀವೇನು ಓಪನ್ ಮಾಡ್ಕೋ. ಈ ಒಂದು ಅಪ್ಲಿಕೇಶನ್ ಆಂಡ್ರಾಯ್ಡಲ್ಲಿ ಅವೈಲೇಬಲ್ ಇದೆ. ಅದ್ರ ಜೊತೆಗೆ ಮತ್ತು ಐಫೋನಲ್ಲಿ ಕೂಡ ಅಂದರೆ iOS-ನಲ್ಲಿ ಕೂಡ ಅವೈಲೇಬಲ್ ಇದೆ. ಅಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು ಆ್ಯಪ್ ಸ್ಟೋರ್ ಮೂಲಕ. ತುಂಬ ಸಿಂಪಲ್. ಓಪನ್ ಮಾಡಿದ ತಕ್ಷಣ ನಿಮಗೆ ಲ್ಯಾಂಗ್ವೇಜ್ ಕೇಳ್ತಾ ಅಲ್ಲಿ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿ, ನೀವು ಹಿಂದಿ ಇದ್ದರೆ ಹಿಂದಿ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಓಪನ್ ಈ ರೀತಿ ಆಗುತ್ತೆ. ಇಲ್ಲಿ ನಿಮ್ಗೆ ತುಂಬ ಸಿಂಪಲ್ ನೋಡ್ಕೊಳ್ಬೋದು. ಸೇಮ್ ಯೂಟ್ಯೂಬ್ ಕಾಪಿನ ಇದೆ ಈ ಒಂದು ಪ್ಲಾಟ್ಫಾರ್ಮ್, ನೋಡ್ಕೊಳ್ಬೋದು. ಇದರಲ್ಲಿ ಆಲ್ಮೋಸ್ಟ್ ನೀವು ನೋಡ್ಕೊಳ್ಬೋದು ಎಲ್ಲ ಯೂಟ್ಯೂಬ್ ಸ್ಟುಡಿಯೋ ನೋಡಿ, ಸೌರಭ್ ಜೋಶಿ ಅಂತ ಬಂದಿದೆ. ಇದೆಲ್ಲ ಅವರೊಂದು ಯೂಟ್ಯೂಬ್ ಸ್ಟುಡಿಯೋ ಸೇಮ್ ಹಂಗೆ ಆಗ್ತಾಯಿದೆ. ಸೇಮ್ ಅಂದರೆ ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ನಿಮಗೆ ಹೇಳ್ಬೇಕಾರೆ ಇದು ಸೇಮ್ ಯೂಟ್ಯೂಬ್ ಪ್ಲಾಟ್ಫಾರ್ಮ್, ಆದರೆ ಬಟ್ ಯೂಟ್ಯೂಬ್ ಬೇರೆ ಇದು ಬೇರೆ. ಅವರು ಯೂಟ್ಯೂಬ್ದವ್ರು ಕಾಪಿ ಮಾಡಿದರೆ ಈ ಒಂದು ಪ್ಲಾಟ್ಫಾರ್ಮ್ ನೋಡ್ಕೊಳ್ಬೋದು. ಸೇಮ್ ಇದರಲ್ಲಿ ನೀವು ನೋಡ್ಕೊಳ್ಬೋದು. ಇದರಲ್ಲಿ ಕ್ಯಾಟಗರಿ ಮೇಲೆ ಇದೆ ನೋಡಿ, ಆಲ್ ಕ್ಯಾಟಗರೀಸ್ ಇದೆ, ನ್ಯೂಸ್ ಇದೆ, ಲೈವ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಅದ್ರ ಜೊತೆ ಬ್ಲಾಗ್ಸ್ ಇದೆ, ಮ್ಯೂಸಿಕ್ ಇದೆ, ಅದ್ರ ಜೊತೆ ಕಾಮಿಡಿ ಇದೆ, ಕುಕ್ಕಿಂಗ್ ಇದೆ, ಪ್ರೊಡಕ್ಟ್ ಇದೆ, ಮತ್ತು ಸೇಫ್ಟಿ ಇದೆ, ಮತ್ತು ಅದ್ರ ಜೊತೆ ಟೆಕ್ ಆಲ್ ರೀತಿ. ಅಂದರೆ ಯೂಟ್ಯೂಬ್ನಲ್ಲಿ ಯಾವ ರೀತಿ ಕ್ಯಾಟಗರಿ ಇದೆ ಇದರಲ್ಲಿ ಕೂಡ ಕ್ಯಾಟಗರಿ ಇದೆ. ತುಂಬ ಸಿಂಪಲ್. ಇದರಲ್ಲಿ ನೀವು ಯಾವ ರೀತಿ ಅರ್ನ್ ಮಾಡೋದು ತುಂಬ ಸಿಂಪಲ್. ನಾನು ನಿಮಗೆ ಮೊದಲೇ ನೋಡ್ತೀನಿ. ವಿಡಿಯೋ ನೋಡೋ ಮೂಲಕ ಕೂಡ ನೀವು ಇದರಲ್ಲಿ ಅರ್ನ್ ಮಾಡ್ಬೋದು, ದುಡ್ಡು ಮಾಡ್ಬೋದು. ಅದ್ರ ಜೊತೆಗೆ ಇದರಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಕೂಡ ದುಡ್ಡು ಮಾಡ್ಬೋದು. ಅದು ಯಾವ ರೀತಿ ಅಪ್ಪ ತುಂಬ ಸಿಂಪಲ್. ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ನೀವೇನು ಮಾಡ್ಬೇಕು, ನೀವು ಒಂದು ಈ ಒಂದು ಪ್ಲಾಟ್ಫಾರ್ಮಲ್ಲಿ ನಿಮ್ಮದೊಂದು ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು ತುಂಬ ಸಿಂಪಲ್. ನಾನು ನಿಮಗೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ ಯಾವ ರೀತಿ. ತುಂಬ ಸಿಂಪಲ್. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಮೇಲ್ಗಡೆ ಲಾಗಿನ್ ಬಟನ್ ಇದೆ. ಜಸ್ಟ್ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಮೇನ್ ಇಂಪಾರ್ಟೆಂಟು, ನೀವು ಇಮೇಲ್ ID ಮೂಲಕ ಕೂಡ ಲಾಗಿನ್ ಆಗ್ಬೋದು. ಅದ್ರ ಜೊತೆಗೆ ಇಲ್ಲ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಮೂಲಕ ಕೂಡ ನೀವು ಲಾಗಿನ್ ಆಗ್ಬೋದು. ಇಲ್ಲ ಜಸ್ಟ್ ಈಗ ನಾನು ಏನು ಮಾಡ್ತೀನಿ, ನಾನು ಒಂದು ಮೊಬೈಲ್ ನಂಬರ್ ಹಾಕ್ತೀನಿ. ಅದ್ರ ಜೊತೆ ಉಂಟು ಇಲ್ಲಿ ರೆಫರಲ್ ಕೋಡ್ ಅಂತ ತೋರಿಸುತ್ತೆ. ಜಸ್ಟ್ ರೆಫರಲ್ ಕೋಡ್ ಹಾಕ್ಬೇಕು. ನೀವು ರೆಫರಲ್ ಕೋಡ್ ಹಾಕ್ಲಿಲ್ಲ ಅಂದ್ರೆ ಇದರಲ್ಲಿ ನೀವು ಲಾಗಿನ್ ಆಗಕ್ಕಾಗಲ್ಲ. ಜಸ್ಟ್ ಏನೂ ಇಲ್ಲ, ನನ್ನೊಂದು ಜೊತೆ ರೆಫರಲ್ ಕೋಡ್ ಇದೆ. ಜಸ್ಟ್ ಆ ಕೋಡ್ ಹಾಕಿ. ಈಗ ನಾನು ಆ ಕೋಡ್ ಹಾಕಿ ನೆಕ್ಸ್ಟ್ ನಾನು ನಿಮ್ಮ ಮುಂದೆ ಜಸ್ಟ್ ನೀವು ರೆಫರಲ್ ಕೋಡ್ ಹಾಕೊಂಡು ಅದ್ರ ಜೊತೆಗೆ ನಿಮ್ಮೊಂದು ಮೊಬೈಲ್ ನಂಬರ್ಗೆ 4 ಡಿಜಿಟ್ OTP ಬರುತ್ತೆ. ಜಸ್ಟ್ ಆ OTP ಹಾಕಿ ನೀವು ಲಾಗಿನ್ ಹಾಕೊಳ್ಳಿ. ನಾನು ಲಾಗಿನ್ ಆಗಿದ್ದೀನಿ. ಜಸ್ಟ್ ನೀವು ಲಾಗಿನ್ ಆಗಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ನೀವು ನೋಡ್ಕೊಳ್ಬೋದು. ವ್ಯಾಲಿಡ್ ಬ್ಯಾಲೆನ್ಸ್ ಅಂತ ತೋರಿಸ್ತಿದೆ, 0 ಇದೆ. ಯಾಕಂದ್ರೆ ಈಗ ಕ್ರಿಯೇಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ತೆಲಂಗಾಣ ನಿಮಗೆ
ಹೇಳ್ತೀನಿ ಸಂಪೂರ್ಣ. ಇನ್ನೊಂದು ತುಂಬ ಸಿಂಪಲ್. ಈಗ ನೀವು ಲಾಗಿನ್ ಆಗಿದ್ದೀರಾ, ಲಾಗಿನ್ ಆದ ತಕ್ಷಣ ಇದರಲ್ಲಿ ನೀವು ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು ತುಂಬ ಸಿಂಪಲ್. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಯೂಸರ್ ಐಡಿ ತೋರಿಸ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು. ಜಸ್ಟ್ ವೇಟು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ನೀವು ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಇಲ್ಲಿ ನೇಮ್ ಅಂತ ಕೇಳ್ತದೆ. ಇಲ್ಲಿ ಏನು ಮಾಡಬೇಕು, ನೀವು ನಿಮ್ಮ ಒಂದು ನೇಮ್ ಹಾಕೊಳ್ಳಿ. ನಿಮ್ಮ ನೇಮ್ ಅಂದರೆ ಏನಪ್ಪ, ನಾನು ಕನ್ನಡ ನೋಡಿ, ನಾನು ಚಾನಲ್ ನೇಮೇ ಹಾಕ್ಬಿಡ್ತೀನಿ, ಕನ್ನಡ ಟೆಕ್ ಎಡಿಟ್ಸ್. ಇಲ್ಲಿ ಕೂಡ ಚಾನಲ್ ನೇಮೇ ಹಾಕ್ಬಿಡ್ತೀನಿ ನೋಡಿ, ಜಸ್ಟ್ ಶಿವಾನಂದ್ ಅಂತ ಹಾಕ್ಬಿಡ್ತೀನಿ, ಶಿವಾನಂದ. ಓಕೆ, ಶಿವಾನಂದ್ ಅಂತ ನೇಮ್ ಹಾಕ್ತೀನಿ. ಅದ್ರ ಜೊತೆ ತಗೊಂಡ್ಬಿಟ್ಟು ಇಲ್ಲಿ ಜನರಲ್ ಕೇಳ್ತದೆ, ನೀವು ಮೇಲ್ ಫಿಮೇಲ್ ಕೇಳ್ತಾ ಅದನ್ನ ಹಾಕೊಳ್ಳಿ. ಅದರ ನಂತರ ಬಂದ್ಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಕೇಳ್ತಾ ನಾನು ಏನು ಮಾಡ್ತೀನಿ 2003. ನನ್ನ ಡೇಟ್ ಆಫ್ ಬರ್ತು 2003 ನೋಡ್ಕೊಳ್ಳಿ. ನಾನು ಸೆಲೆಕ್ಟ್ ಮಾಡ್ತೀನಿ ಜುಲೈ 14, 2003 ಜುಲೈ 14 ನನ್ನ ಡೇಟ್ ಆಫ್ ಬರ್ತು. ಅದರ ನಂತರ ಬಂದ್ಬಿಟ್ಟು ಇಲ್ಲಿ ಮೇಲ್ ಐ ಡಿ. ಇಲ್ಲಿ ಬಂದ್ಬಿಟ್ಟು ನೀವೇನು ಮಾಡಿ, ನಿಮ್ಮೊಂದು ಇಮೇಲ್ ಐ ಡಿ ಹಾಕೋಬೋದು. ಜಸ್ಟ್ ನೀವು ಇಮೇಲ್ ಐ ಡಿ, ಅದರ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕೊಂಡ ತಕ್ಷಣ ನೀವು ಸೇವ್ ಮೇಲೆ ಜಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಯೂಸರ್ ನೇಮ್ ನಾನು ಮತ್ತೆ ಹಾಕ್ತೀನಿ ನೋಡಿ, ಜಸ್ಟ್ ವೇಟು ಕನ್ನಡ ಟೆಕ್. ಓಕೆ, ಪೇಸ್ ಕೊಡಬಾರ್ದು. ಜಸ್ಟ್ ಅದರ ನಂತರ ಬಂದ್ಬಿಟ್ಟು ಸೇವ್. ಓಕೆ, ಪೇಸ್ ಕೊಡೋಂಗಿಲ್ಲ, ಜಸ್ಟ್ ನಾ ಪೇಸ್ ಕೊಡ್ತಾ ಇದ್ದೀನಿ, ನೀವು ಪೇಸ್ ಕೊಡೋಕೋಬಿಡಿ. ಜಸ್ಟ್ ಈ ರೀತಿ ಹಾಕಿದ ತಕ್ಷಣ ನಿಮ್ಮ ಓಪನ್ ಆಯ್ತು ನೋಡಿ, ಏನಂತ ಕನ್ನಡ ಟೆಕ್ ಎಡಿಟ್ಸ್ ಅಂತ ಆಯ್ತು ನೋಡಿ. ಈಗ ಜಸ್ಟ್ ನನ್ನ ಚಾನೆಲ್ ಕ್ರಿಯೇಟ್ ಆಯಿತು. ಈಗ ಚಾನೆಲ್ ಅನ್ನೋದು ಕ್ರಿಯೇಟ್ ಆಯಿತು, ನೀವು ನೋಡಿದ್ರೆ ತುಂಬ ಸಿಂಪಲ್ ಈ ರೀತಿ ಆಗಿತ್ತು ಚಾನೆಲ್ ಕ್ರಿಯೇಟ್ ಮಾಡೋದು. ಅದರ ನಂತರ ಏನು ಮಾಡಬೇಕು, ಬ್ಯಾಕ್ ಹೋಮ್ ಪೇಜ್ ಬರಬೇಕು. ಈಗ ನೀವು ಚಾನೆಲ್ ಅನ್ನೋದು ಕ್ರಿಯೇಟ್ ಆಯಿತು. ಚಾನೆಲ್ ಕ್ರಿಯೇಟ್ ಆದ ತಕ್ಷಣ ನೀವು ಏನು ಮಾಡಬೇಕು, ತುಂಬ ಸಿಂಪಲ್ ವಿಡಿಯೋ ಅಪ್ಲೋಡ್ ಮಾಡಬೇಕು. ವಿಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಯಾವ ರೀತಿ ಮಾಡೋದಪ್ಪ, ಅಪ್ಲೋಡ್ ಮಾಡೋದು ತುಂಬ ಸಿಂಪಲ್. ಯಾವ ರೀತಿ ಏನೂ ಇಲ್ಲ, ಇಲ್ಲಿ ನಿಮಗೆ ಪ್ಲಸ್ ಐಕನ್ ಕಾಣ್ತಾ ಇದೆ ನೋಡಿ, ಜಸ್ಟ್ ಸೇಮ್ ಯೂಟ್ಯೂಬ್ದಂಗೆ ಕಾಪಿ ಮಾಡಿದ್ದಾರೆ. ಜಸ್ಟ್ ಪ್ಲಸ್ ಐಕನ್ ಇದೆಲ್ಲ, ಜಸ್ಟ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲೋಡ್ ಅಂತ ಕೇಳುತ್ತೆ. ಇಲ್ಲಿ ಬಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಶಾರ್ಟ್ಸ್ ನಾನು ತೋರಿಸ್ತೀನಿ ನೋಡಿ, ಜಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಆ ವಿಡಿಯೋ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ತೆಳಗ ಟೈಟಲ್, ನೀವು ಏನು ವಿಡಿಯೋ ಟೈಟಲ್ ಹಾಕ್ತಾರಲ್ಲ ಜಸ್ಟ್ ಅದೇ ರೀತಿ ಕೂಡ ಇಲ್ಲಿ ಟೈಟಲ್ ಹಾಕ್ಬೇಕು. ಅದರ ಜೊತೆಗೆ ತೆಳಗ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಇಲ್ಲಿ ಹಾಕ್ಬೇಕು. ಅದ್ರ ಜೊತೆ ತಮ್ನೇಲ್ ಕೂಡ ಹಾಕ್ಬೋದು ನೋಡಿ, ನೀವು ಯೂಟ್ಯೂಬ್ನಲ್ಲಿ ಯಾವ ರೀತಿ ತಮ್ನೇಲ್ ಇರುತ್ತೆ ಹಾಕ್ತಾರೆ ಅದೇ ರೀತಿ ಕೂಡ ಇದರಲ್ಲಿ ಕೂಡ ತಮ್ನೇಲ್ ಹಾಕ್ಬೋದು. ಜಸ್ಟ್ ನಾನು ಏನು ಮಾಡ್ತೀನಿ, ಟೈಟಲ್ ಮೈ ನೋಡಿ, ಮೈ ಫಸ್ಟ್ ಐಫೋನ್ ಲವ್ ಯು, ಮೈ ಫಸ್ಟ್ ಐಫೋನ್ ಅಂತ ಹಾಕ್ತೀನಿ. ಮೈ ಫಸ್ಟ್ ಐಫೋನ್ ಅಂತ ಹಾಕ್ತೀನಿ. ನಾನು ನಿಮ್ಗೆ ಜಸ್ಟ್ ತೋರಿಸ್ತಾ ಇದ್ದೀನಿ, ನೀವು ಕೂಡ ನಿಮ್ಮ ಟೈಟಲ್ ಹಾಕೊಳ್ಳಿ. ಯಾವೊಂದು ಇದಿದೆ ಅದ್ರ ಮೇಲೆ ನೀವು ಡಿಪೆಂಡ್ ಮಾಡ್ಬೋದು. ಟೈಟಲ್ ಹಾಕೊಳ್ಳಿ. ನಾನು ಏನು ಮಾಡ್ತೀನಿ, ಜಸ್ಟ್ ಕಾಪಿ ಮಾಡ್ತೀನಿ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ನೀವು ಹಾಕೋಬೋದು ಟೈಟಲ್ ಯಾವ ರೀತಿ ಹಾಕ್ತಾರೆ ಅದೇ ರೀತಿ ಕೂಡ. ಜಸ್ಟ್ ಈಗ ನಾನು ತೋರಿಸ್ತಾ ಇದ್ದೀನಿ. ಓಕೆ, ಅದರ ನಂತರ ಬಂದ್ಬಿಟ್ಟು ಈಗ ನೀವು ಟೈಟಲ್ ಹಾಕ್ಬೇಕು, ಡಿಸ್ಕ್ರಿಪ್ಷನ್ ಹಾಕ್ಬೇಕು. ಅದ್ರ ಜೊತೆಗೆ ಬಂದ್ಬಿಟ್ಟು ಕ್ಯಾಟಗರಿ, ಮೇನ್ ಇಂಪಾರ್ಟೆಂಟ್ ಕ್ಯಾಟಗರಿ ಅನ್ನೋದು ಇದು ಕೂಡ ಯೂಟ್ಯೂಬ್ನಿಂದ ಕಾಪಿ ಮಾಡಿದ್ದಾರೆ ನೋಡಿ. ಕ್ಯಾಟಗರಿ ಏನಪ್ಪ, ಈಗ ನಾನು ಯಾವ ಒಂದು ಕ್ಯಾಟಗರಿ ವಿಡಿಯೋ ಮಾಡ್ತೀನಿ, ಟೆಕ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ನೀವು ಕೂಡ ನೀವು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೇಮಿಂಗ್ ಮಾಡ್ತಿದ್ದಾರೆ, ಸ್ಪೋರ್ಟ್ಸ್ ಮಾಡ್ತಿದ್ದಾರೆ, ಕಾಮಿಡಿ ಮಾಡ್ತಿದ್ದಾರೆ, ಅದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ಈಗ ನಾನು ಏನು ಮಾಡ್ತೀನಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಇದೆ ನೋಡಿ. ಮತ್ತು ಬ್ಲಾಗಿಂಗ್ ಮಾಡ್ತಾಯಿದ್ರೆ ಪೀಪಲ್ ಆ್ಯಂಡ್ ಬ್ಲಾಗ್ಸ್ ಅಂತ ಬರ್ತದೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಏನು ಮಾಡ್ತೀನಿ, ಟೆಕ್ ಮಾಡ್ತೀನಿ. ಅದರ ನಂತರ ಏನು ಮಾಡ್ತೀನಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಸೆಲೆಕ್ಟ್ ಮಾಡಿ ಡನ್ ಅಂತ ಕೊಡ್ತೀನಿ. ಅದ್ರ ಜೊತೆಗೆ ತಗೊಂಡ್ಬಿಟ್ಟು ವಿಡಿಯೋ ಲ್ಯಾಂಗ್ವೇಜ್, ನೀವು ವಿಡಿಯೋ ಯಾವ ಒಂದು ಲ್ಯಾಂಗ್ವೇಜಲ್ಲಿ ಅಪ್ಲೋಡ್ ಮಾಡ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈಗ ನಾನು ವಿಡಿಯೋಲಿ ಆಲ್ಮೋಸ್ಟ್ ನೋಡ್ಕೊಳ್ಬೋದು. ವಿಡಿಯೋ ಲ್ಯಾಂಗ್ವೇಜಲ್ಲಿ ಕನ್ನಡ ಇಲ್ಲ, ನಾನು ಏನು ಮಾಡ್ತೀನಿ, ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನಮ್ಮ ಹಿಂದಿ ಇದೆ, ಈ ಬಿಟ್ಟರೆ ಕನ್ನಡ ಆಪ್ಷನ್ ಇಲ್ಲ, ತಮಿಳ್ ಆಪ್ಷನ್ ಇದೆ. ನಾನು ಏನು ಮಾಡ್ತೀನಿ, ಕನ್ನಡ ಸೆಲೆಕ್ಟ್ ಮಾಡ್ತೀನಿ. ಅದರ ನಂತರ ಟ್ಯಾಗ್ ಏನು ಹಾಕ್ತಾರೆ, ಈಗ ಏನು ನಾವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡ್ತಾರೆ ಆ ರೀತಿ ಟ್ಯಾಗು ನಾನು ಏನು ಮಾಡ್ತೀನಿ, ಮೈ ಫಸ್ಟ್ ಐಫೋನ್ ಅಂತ ಹಾಕ್ತೀನಿ. ಈ ರೀತಿ ನೀವೇನು ಟ್ಯಾಗ್ ಏನು ಹಾಕ್ತಾರಲ್ಲ ಯೂಟ್ಯೂಬಲ್ಲಿ ಅದೇ ರೀತಿ ಕೂಡ ಟ್ಯಾಗ್ಸ್ ಹಾಕಬೇಕು. ಇಲ್ಲಿ ತುಂಬ ಸಿಂಪಲು, ನಾನು ನಿಮ್ಗೆ ತೋರಿಸ್ತಾನೆ ಒಂದೊಂದಕ್ಕೆ. ಈ ರೀತಿ ಟ್ಯಾಗ್ ಹಾಕಿ, ಯಾಕಂದ್ರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಈ ರೀತಿ ಟ್ಯಾಗ್ ಹಾಕಿ. ಅದರ ನಂತರ ತೆಗೆದ್ಬಿಟ್ಟು ಆರ್ಟಿಕಲ್ಸ್ ನೇಮ್ಸ್ ಅಂತ ಇದೆ, ಜಸ್ಟ್ ಇದು ನೀವು ಹಾಕ್ಬೋದು ಬಿಡ್ಬೋದು, ಅದೇನಿಲ್ಲ, ತುಂಬ ಸಿಂಪಲ್. ನೀವು ಬೇಕಾದ್ರೆ ಹಾಕೊಳ್ಳಿ. ಅದರ ನಂತರ ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ತಮ್ನೇಲ್ ಮೇನ್ ಇಂಪಾರ್ಟೆಂಟ್. ನಿಮ್ಮೊಂದು ವಿಡಿಯೋಗೆ ತಮ್ನೇಲ್ ಹಾಕೋಬೋದು. ಜಸ್ಟ್ ನಾನು ಏನು ಮಾಡ್ತೀನಿ, ಈಗ ಒಂದು ತಮ್ನೇಲ್ ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು ತಮ್ನೇಲ್ ಹಾಕ್ತೀನಿ. ವೇಟ್, ನಾನು ಈಗ ಒಂದು ತಮ್ನೇಲ್ ಹಾಕ್ತೀನಿ. ವೇಟ್, ಈಗ ಒಂದು ಬಂದುಬಿಟ್ಟು ನಾನೊಂದು ತಮ್ನೇಲು ಜಸ್ಟ್ ಒಂದು. ಓಕೆ, ಈ ಒಂದು ತಮ್ನೇಲ್ ಎಕ್ಸಾಂಪಲ್ಗೆ ನಾನು ನಿಮಗೆ ತಮ್ನೇಲ್ ಹಾಕ್ತಾ ಇದ್ದೀನಿ. ಕ್ಲಿಯರ್ ಅಲ್ಲ, ಎಕ್ಸಾಂಪಲ್ಗೆ ನಾನು ತಮ್ನೇಲ್ ಹಾಕ್ತಾ ಇದ್ದೀನಿ. ಬ್ಯಾಕ್ ತಮ್ನೇಲ್ ಮೇನ್ ಇಂಪಾರ್ಟೆಂಟ್. ನಿಮ್ಮೊಂದು ಯೂಟ್ಯೂಬ್ ಸೈಡ್ ಯಾವ ರೀತಿ ಹಾಕ್ತಾರೆ ಆ ರೀತಿ ತಮ್ನೇಲ್ ಹಾಕೊಳ್ಳಿ. ಜಸ್ಟ್ ತಮ್ನೇಲ್ ಹಾಕಿದ ತಕ್ಷಣ ಏನೋ ತೆಗೆದ್ಬಿಟ್ಟು ಇಲ್ಲಿ ನಾನು ನಿಮ್ಗೆ ಹೇಳಿದೆ, ಮೊದಲೇ ಕೂಡ ಹೇಳಿದೆ ನೋಡಿ, ಜಸ್ಟ್ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋದಂದ್ರೆ ಇಲ್ಲಿ ಮೌಂಟೇಶನ್ ಫೀಚರ್ಸ್ ಬರುತ್ತೆ. ಮೌಂಟೇಶನ್ ಅನ್ನೋದು ಆನ್ ಆಗುತ್ತೆ. ಯೂಟ್ಯೂಬ್ನಾಗೆ 1,000 ಸಬ್ಸ್ಕ್ರೈಬ್ 4,000 ವಾಚ್ ಅವರ್ಸ್ ಬೇಕಾಗಿಲ್ಲ. ಜಸ್ಟ್ ನೋಡ್ಕೊಳ್ಳಿ, ತೆಗೆದ್ಬಿಟ್ಟು ಮೌಂಟೇಶನ್ ಅನ್ನೋ ಫೀಚರ್ಸ್ ಬಂದಿದೆ ನೋಡಿ. ಜಸ್ಟ್ ಆನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೌಂಟೇಶನ್ ಈಗ ಆನ್ ಆಯಿತು. ಈಗ ನಾನು ಜಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೊಳ್ಬೋದು, ಪ್ರೈವೇಟ್ ಅಂತ ಇಡ್ಬೋದು, ವಿಡಿಯೋ ಪಬ್ಲಿಕ್ ಕೂಡ ಇಡ್ಬೋದು. ಜಸ್ಟ್ ಏನು ಮಾಡ್ತೀನಿ, ನಾನು ಪ್ರೈವೇಟ್ ಇಟ್ಬಿಡ್ತೀನಿ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಬಂದ್ಬಿಟ್ಟು. ಈಗ ಇದನ್ನ ಏನು ಮಾಡ್ತೀನಿ, ಸ್ಕ್ರೀನ್ಶಾಟ್ ಒಂದು
ಒಂದು ಹಾಕೋತೀನಿ ನಾನು, ನಿಮ್ಗೆ ಬೇಕಲ್ಲ ಸ್ಕ್ರೀನ್ಶಾಟ್ ತಮ್ಮನೇಲಿ ಮಾಡೋಕ್ಕೆ. ತುಂಬ ಸಿಂಪಲ್ ನೋಡಿ. ಈಗ ಫಸ್ಟ್ ವಿಡಿಯೋ ನೀವು ಮಾಡುವಾಗ ಅಂದರೆ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಮೌಂಟೇಶನ್ ಆನ್ ಆಗುತ್ತೆ. ತುಂಬ ಸಿಂಪಲ್. ಅದ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಜಸ್ಟ್ ಆಟೋಮೆಟಿಕಲಿ ತಮ್ಮನೇಲಿ ಕೂಡ ಹಾಕಬೇಕು. ನಾನೇನು ಮಾಡ್ತೀನಿ, ಪ್ರೈವೇಟ್ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಪ್ರೈವೇಟ್ ಸೆಲೆಕ್ಟ್ ಮಾಡಿ ನಾನು ಈಗ ಬ್ಯಾಕ್ ಬರ್ತೀನಿ. ಅದು ವಿಡಿಯೋ ನನ್ನೊಂದು ವಿಡಿಯೋ ಅಪ್ಲೋಡ್ ಆಗಿದೆ ಅಂದರೆ ನನ್ನೊಂದು ವಿಡಿಯೋ ಇದಾಗುತ್ತೆ. ಅವಾಗ ನಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆಲ್ಲ ನೀವು ನೋಡ್ಕೊಳ್ಬೋದು. ಅಲ್ಲಿ ಮೈ ವಿಡಿಯೋಸ್ ಅಂತ ತೋರಿಸುತ್ತೆ. ಅದ್ರ ಜೊತೆ ನೀವು ಎಲ್ಲ ನೋಡ್ಕೊಳ್ಬೋದು. ತುಂಬ ಸಿಂಪಲ್. ಈಗ ಬಂದ್ಬಿಟ್ಟು ಈಗ ನಾನು ನಿಮಗೆ ಯಾವ ರೀತಿ ಚಾನೆಲ್ ಕ್ರಿಯೇಟ್ ಮಾಡೋದು ಮತ್ತು ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು ಅಂತ ತೋರಿಸ್ಬಿಟ್ಟೆ. ಇದರಲ್ಲಿ ತುಂಬ ಸಿಂಪಲ್ಲು. ವಿಡಿಯೋ ಅಪ್ಲೋಡ್ ಮಾಡೋದು ಗೊತ್ತಾಯಿತು. ಆ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಅರ್ನಿಂಗ್ ಬರುತ್ತೆ. ಅರ್ನಿಂಗ್ ಅಂದರೆ ವ್ಯಾಲಿಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ ಓಪನ್ ಆಗುತ್ತೆ. ಇಲ್ಲಿ ತುಂಬ ಸಿಂಪಲ್. ಇಲ್ಲೇ ನಿಮಗೆ ಪಾಯಿಂಟ್ಸ್ ಬ್ಯಾಲೆನ್ಸ್ ಅಂತ ತೋರಿಸ್ತದೆ. ಇದೇನಪ್ಪ, ನೀವು ಏನಾದರೂ ವಿಡಿಯೋ ನೋಡಿದರೆ ಅದರ ನಿಮಗೆ ಅರ್ನಿಂಗ್ ಅಂತ ಸಿಗುತ್ತೆ. ವಿಡಿಯೋ ನೋಡೋ ಮೂಲಕ ಕೂಡ ಅರ್ನಿಂಗ್ ಸಿಗುತ್ತೆ. ಅದ್ರ ಜೊತೆ ಮೇಲ್ಗಡೆ ಬ್ಯಾಲೆನ್ಸ್ ಅಂತ ತೋರಿಸ್ತದೆ. ಇದೇನಪ್ಪ, ನೀವು ವಿಡಿಯೋ ಅಪ್ಲೋಡ್ ಮಾಡೋದೆಲ್ಲ ನಿಮಗೆ ಇಲ್ಲಿ ಆ್ಯಡ್ ಆಗಿ ಎಲ್ಲ ಅಮೌಂಟ್ ಇಲ್ಲಿ ಮೇಲ್ಗಡೆ ಬರುತ್ತೆ. ಅದು ಆಟೋಮೆಟಿಕ್ ಅಮೌಂಟ್ ಬರುತ್ತೆ. ಇಲ್ಲಿ ನೀವು ಅಮೌಂಟ್ ಏನು ಮಾಡ್ಬೋದು, ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ವಿಡ್ರಾಲ್ ಕೂಡ ಮಾಡ್ಕೊಳ್ಬೋದು. ಏನು ಪ್ರಾಬ್ಲಮ್ ಇಲ್ಲ. ವಿಡ್ರಾಲ್ ಆರಾಮಾಗಿ ನೀವು ಯಾವ ರೀತಿ ಮಾಡೋದು ತುಂಬ ಸಿಂಪಲ್. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯಾರು ಬ್ಯಾಂಕ್ ಅಕೌಂಟ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ KYC ವೆರಿಫಿಕೇಶನ್ ಮಾಡಬೇಕು. ನಿಮ್ಮ ಡಾಕ್ಯುಮೆಂಟ್ಸ್ KYC ಆದ ತಕ್ಷಣ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲ ನಾನು ಹಾಕಬೇಕು. ಇದ್ರ ಬಗ್ಗೆ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ಯಾವ ರೀತಿ ಅರ್ನಿಂಗ್ ಏನು ಬರುತ್ತೆ ಎಲ್ಲ ನಾನು ನಿಮಗೆ ಹೇಳ್ತೀನಿ. ಅದ್ರ ಬಟ್ ಈಗ ಬೇಡ, ಜಾಸ್ತಿ ಲೆಂತ್ ಆಗುತ್ತೆ ವಿಡಿಯೋ. ಅಷ್ಟೇ, ತುಂಬ ಸಿಂಪಲು. ಈ ರೀತಿ ಮಾಡಿ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ತುಂಬ ಸಿಂಪಲ್. ವಿಡಿಯೋ ಅಪ್ಲೋಡ್ ಮಾಡೋದು, ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡೋದು ಇಲ್ಲಿ ಎಲ್ಲ ನೀವು ನೋಡ್ಕೊಳ್ಬೋದು. ಮೈ ಕಾಂಟ್ಯಾಕ್ಟ್ ಮೇಲೆ ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎಲ್ಲ ನಿಮ್ಗೆ ತೋರಿಸ್ತೇನೆ. ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡಿದೆಲ್ಲ ನಿಮ್ಗೆ ತೋರಿಸುತ್ತೆ. ಈಗ ನಾನು ಇನ್ನೂ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ವಾಪಸ್ ಬಂದಿದ್ದೀನಿ. ಯಾಕಂದ್ರೆ ಪ್ರೈವೇಟ್ ಇದೆ, ಒಂದು ಕಾರಣಸ್ಕರ ಬೇಡ. ಮತ್ತು ಅದ್ರ ಜೊತೆಯಲ್ಲಿ ರೆಫರ್ ಅರ್ನ್ ಅಂತ ಇದೆ. ಜಸ್ಟ್ ನೀವು ಒಬ್ಬರಿಗೆ ರೆಫರ್ ಮಾಡಿದ್ರೆ ನಿಮಗೆ ಎಷ್ಟು 5 ಇನ್ನೂ ಸಿಗುತ್ತೆ. 5 ವಿನ್ನಿಂಗು ಪಾಯಿಂಟ್ಸ್ ಮೂಲಕ ಸಿಗುತ್ತೆ. ಇದು ಯಾವ ರೀತಿ ಅಂದರೆ ಕಾಯಿನ್ಸ್ ಮೂಲಕ ಬರುತ್ತೆ. ಪಾಯಿಂಟ್ ಮೂಲಕ ಅಂದರೆ ಪಾಯಿಂಟ್ಸ್ ಅಂತ ಬರುತ್ತೆ. ನಿಮ್ಗೆ ತೋರಿಸ್ತೀನಿ ನೋಡಿ. ವ್ಯಾಲಿಡ್ ಅಂತ ಇದೆ, ಅಲ್ಲಿ ನೋಡ್ಕೊಳ್ಬೋದು. ಇಲ್ಲಿ ಪಾಯಿಂಟ್ಸ್ ಅಂತ ಬರುತ್ತೆ. ಇಲ್ಲಿ ಪಾಯಿಂಟ್ಸ್ ಮೂಲಕ ಬರುತ್ತೆ ಅಮೌಂಟ್. ಅದರ ನಂತರ ಪಾಯಿಂಟ್ಸ್ ಮೂಲಕ ಬಂದು ಇಲ್ಲಿ ನಿಮಗೆ X ಪಾಯಿಂಟ್ ಅಂದರೆ ಪಾಯಿಂಟ್ TV ಅಂತ ಇದೆ, ನಿಮ್ಗೆ ಕಾಣಿಸ್ತಾ ಪಾಯಿಂಟ್ TV. ಅದರ ಮೇಲ್ಗಡೆ ಇಲ್ಲಿ ನಿಮಗೆ 0 ಬ್ಯಾಲೆನ್ಸ್ ತೋರಿಸ್ತಾ. ಇಲ್ಲೆಲ್ಲ ಅಮೌಂಟ್ ಆ್ಯಡ್ ಆಗುತ್ತೆ. ಆವಾಗ ನೀವು ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ವಿಡ್ರಾಲ್ ಆಗುತ್ತೆ. ಯಾವುದೊಂದು ಪ್ರಾಬ್ಲಮ್ ಇಲ್ಲ. ತುಂಬ ಸಿಂಪಲು. ಅದ್ರ ಜೊತೆ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ತುಂಬ ಇದೆ. ಕಮಿಷನ್ ಕೂಡ ಇದೆ, ಕಮ್ಯುನಿಟಿ ಇದೆ, ಮತ್ತು ರಿವೇರ್ಡ್ಸ್ ಕೂಡ ಬರುತ್ತೆ. ಇದರಲ್ಲಿ ನಿಮಗೆ ರಿವೇರ್ಡ್ಸ್ ಆಗಿರ್ಬೋದು. ಮತ್ತು ಅದ್ರ ಜೊತೆ ಟ್ರೇಡ್, ಇದರಲ್ಲಿ ನೀವು ಕೂಡ ಟ್ರೇಡ್ ಕೂಡ ಮಾಡ್ಕೊಳ್ಬೋದು. ಅದ್ರ ಜೊತೆಯಲ್ಲಿ ಹೋಮ್ ಪೇಜ್ ನೀವೆಲ್ಲ ಕ್ಯಾಟಗರಿ ನೀವು ನೋಡ್ಕೊಳ್ಬೋದು. ಸೈನ್ಸ್, ಟೆಕ್ನಾಲಜಿ ಎಲ್ಲ ಪ್ರತಿಯೊಂದು ಕ್ಯಾಟಗರಿ ಇದೆ. ಈ ರೀತಿ ಮಾಡಿ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಅದ್ರ ಜೊತೆ ನೀವು ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ವ್ಯಾಲಿಡ್ ಎಲ್ಲ ನಿಮ್ಗೆ ತೋರಿಸುತ್ತೆ. ನಿಮ್ಮ ಕಮಿಷನ್ ಎಷ್ಟು, ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಇಲ್ವೋ ಎಲ್ಲ ನಿಮಗೆ ತೋರಿಸುತ್ತೆ. ತುಂಬ ಸಿಂಪಲ್ ನೋಡಿ. ಈ ರೀತಿ ಮಾಡಿ ಈ ಒಂದು ಪ್ಲಾಟ್ಫಾರ್ಮಲ್ಲಿ ನೀವು ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಆದರೆ ಬಟ್ ನಾನು ನಿಮಗೆ ಹೇಳ್ತೀನಿ, ಈ ಪ್ಲಾಟ್ಫಾರ್ಮ್ ಬಗ್ಗೆ ನಾನು ನಿಮಗೆ ಮತ್ತೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾವ ರೀತಿ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡೋದು, ಯಾವ ರೀತಿ ಅರ್ನಿಂಗ್ ವಿಡ್ರಾಲ್ ಮಾಡ್ಕೊಳ್ಳೋದು, ಯಾವ ರೀತಿ ನಾವು ಅಮೌಂಟ್ ಎಷ್ಟು ಪಾಯಿಂಟ್ ಬಂದರೆ ಎಷ್ಟು ಅಮೌಂಟ್ ಬರುತ್ತೆ, ಏನು ಬರುತ್ತೆ ಎಲ್ಲ ನಮ್ಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ ಡಿಫ್ರೆಂಟ್ ಅಂದರೆ ನೀವು ಕೇಳಿದರೆ ನಾನು ನಿಮಗೆ ಇದ್ರ ಬಗ್ಗೆ ಒಂದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೆ ಪ್ರತಿಯೊಬ್ಬರು ವೇಟ್ ಮಾಡಿ. ಪ್ರತಿಯೊಬ್ಬರು ಇದರಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಪ್ರತಿಯೊಬ್ಬರು ಅರ್ನಿಂಗ್ ಆಗುತ್ತೆ. ತುಂಬ ಸಿಂಪಲ್. ಇನ್ನೊಬ್ಬರು ವಿಡಿಯೋ ತಂದಿದ್ರೆ ಲೈಕ್ ಕೂಡ ಅರ್ನಿಂಗ್ ಆಗುತ್ತೆ. ಇವಾಗ ಜಸ್ಟ್ ಈಗ ನಾನು ನಿಮಗೆ ಮೊದಲು ಮುಟ್ಟು ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ತೀನಿ. ಇದರಲ್ಲಿ ತುಂಬ ಸಿಂಪಲ್. ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಪಾಯಿಂಟ್ಸ್ ಮೂಲಕ ಬರುತ್ತೆ. ಪಾಯಿಂಟ್ಸ್ ಮೂಲಕ ಅದು ದುಡ್ಡು ಬರುತ್ತೆ. ತುಂಬ ಸಿಂಪಲು. ಆರಾಮಾಗಿ ಈಸಿಯಾಗಿ ನೀವು ಮನೆಯಲ್ಲಿ ಕೂತು ಈ ಒಂದು ಪ್ಲಾಟ್ಫಾರ್ಮ್ ಮೂಲಕ ಅರ್ನಿಂಗ್ ಮಾಡ್ಕೊಳ್ಬೋದು. ಆದರೂ ಕೇವಲ ನೀವು ಯೂಟ್ಯೂಬ್ನಲ್ಲಿ ಈಗಾಗಲೇ ವಿಡಿಯೋ ಮಾಡ್ತಾರೆ, ಅದೇ ವಿಡಿಯೋ ಇದರಲ್ಲಿ ಅಪ್ಲೋಡ್ ಮಾಡಿ ಸಾಕು. ಆರಾಮಾಗಿ ಮನೆಯಲ್ಲಿ ಕೂತು ನೀವು ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಳೋದು. ಅದು 0 ಸಬ್ಸ್ಕ್ರೈಬರ್ 0 ವಾಚ್ ಟೈಮ್ ಇದ್ದರೂ ಕೂಡ ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಇನ್ನೊಂದು ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ಒಂದು ಬೆಸ್ಟ್ ನ್ಯೂ ಪ್ಲಾಟ್ಫಾರ್ಮ್ ಬಗ್ಗೆ ತಿಳಿಸಿದ್ದೀನಿ. ಈ ಒಂದು ವಿಡಿಯೋ ಯಾವ ರೀತಿ ಅನಿಸಿದೆ ಚಿಕ್ಕದಾಗಿ ಕಮೆಂಟಿಗೆ ಅಂತ ಇವತ್ತು ಮುಗಿಸ್ತೀನಿ. ಇವತ್ತು ಮುಗಿಸ ಪ್ರತಿಯೊಬ್ಬ ಸ್ಪ್ಯಾಮರ್ಸ್ ಎಲ್ಲ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತಾನಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.